ಅವ್ರು ಯಾರೋ ವ್ಯಾಪಾರಿ ಹೇಳ್ತಾ ಇದ್ರು ಚಿಕ್ಕವ್ರ ಹತ್ರ ಬೇಡ ದೊಡ್ಡವ್ರ ಹತ್ರ ತಗೊಳ್ಬೇಕಾದ್ರೆ ಅಂತ. ಇದು ಬಟ್ ಉಲ್ಟಾಗಿದೆ, ದೊಡ್ಡವ್ರನ್ನ ರಕ್ಷಿಸಿ ಚಿಕ್ಕವ್ರನ್ನ ಒಂದ್ ರೀತಿ ಆಟ ಆಡಿಸ್ತಾ ಇದ್ದಾರೆ ಅಂತ. ಯಾಕೆ ಅಂತ ಹೇಳ್ತೀನಿ, ಈಗ ಬೆಂಗಳೂರಿನಲ್ಲಿ ನಾವು ಮನೆಯಿಂದ ಆಚೆಗೆ ಹೋಗಿ ಏನು ಸಾಮಾನು ತರಬೇಕು ಅಂತ ಏನಿಲ್ಲ, ಒಂದು ಫೋನಲ್ಲಿ ಆ್ಯಪಲ್ಲಿ ಡೌನ್ಲೋಡ್ ಮಾಡಿ ಇಂತಿಂಥದ್ದು ಬೇಕು ಅಂದರೆ 5 ನಿಮಿಷಕ್ಕೆ ಮನೆ ಬಾಗ್ಲಿಗೆ ತಂದ್ಕೊಟ್ಟು ಹೋಗ್ತಾರೆ. ನೀವು ಹಿಂಗೆ ಎಲ್ಲದಕ್ಕೂ ಈಗ ಅವರು ಹಣ ಬೇಡ, ನೀವು ಫೋನ್ಪೇ ಮಾಡೋಂಗಿಲ್ಲ, ಹಣನೇ ಕೊಡಬೇಕು ಅಂತ ಅಂಗಡಿಯವ್ರು ಹೇಳಿದ್ರೆ ಗ್ರಾಹಕರೇನು ಮಾಡ್ತಾರೆ ಹೇಳಿ, ಇವ್ರು ಜಾಸ್ತಿ ಆಯಿತು ಬಿಡು ಫೋನಲ್ಲಿ ಆ್ಯಪಲ್ಲಿ ಬುಕ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾರೆ. ಸೊ ಸಣ್ಣ ವ್ಯಾಪಾರಿಗಳಿಗೆ ಹೊಡೆದಂಗೆ, ದೊಡ್ಡವ್ರನ್ನ ಉಳಿಸ್ದಂಗೆ ನೀವು ಇದರಲ್ಲಿ. ಇದು ಸಿಕ್ಕಾಪಟ್ಟೆ ಯೋಚನೆ ಮಾಡಿ ಈ ಥರ ಟ್ರ್ಯಾಪ್ ಮಾಡಿದ್ರೆ ಏನೋ ಗೊತ್ತಿಲ್ಲಪ್ಪ. ವ್ಯಾಪಾರಿಗಳಿಗೆ ಏನು ಸಮಸ್ಯೆ ಆಗ್ತದೆ, ಎಲ್ಲಿ ಏನು ಸರಿ ಮಾಡ್ಬೇಕು, ನಾವು ಏನಾಗುತ್ತೆ ಈ ಕೇಸ್ ಮುಂದಕ್ಕೆ, ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಗೆಸ್ಟ್ಗಳು ಕೂಡ ನನ್ನ ಜೊತೆ ಇದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲಿಗೆ ವ್ಯಾಪಾರಿಯೊಬ್ಬರು ರಾಜೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕಾರ್ಮಿಕ ಪರಿಷತ್ನ ಅಧ್ಯಕ್ಷರು ರವಿ ಶೆಟ್ಟಿ ಬೈಂದೂರು ನಮ್ಮ ಜೊತೆ ಇದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇನ್ನು ಮತ್ತೊಬ್ಬ ವ್ಯಾಪಾರಿ ಅರುಣ್ ಪರಮೇಶ್ವರ್ ಕೂಡ ಇದ್ದಾರೆ ನಮ್ಮ ಜೊತೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮನ್ನೇ ಪ್ರಶ್ನೆ ಕೇಳ್ತೀನಿ, ಏನು ಸಮಸ್ಯೆ ಆಗುತ್ತೆ ಈ GST ಒಳಗೆ ನಿಮ್ಮನ್ನು ಸೇರಿಸ್ತಾ ಇದ್ದಂಗೆ? ಅಲ್ಲ ಮೇಡಮ್, ಇದು ಏನಾಗಿದೆ ಅಂದರೆ GST ಬರೋಕ್ಕೆ ಮುಂಚೆ ಜನಗಳಿಗೆ ಒಂದು ಕಲ್ಪನೆ ಇತ್ತು. GST ಬಂದ ಮೇಲೆ ಇವಾಗ ಏನಾಗಿದೆ ಅಂದರೆ, ಇವಾಗ ನಾವು ದಿನ ತರಕಾರಿ ವ್ಯಾಪಾರ ಮಾಡ್ತೀವಿ. ನಮ್ಮದು ತರಕಾರಿ ವ್ಯಾಪಾರದಲ್ಲಿ 5,000, 6,000, 10,000ವರೆಗೂ ನನ್ನ ತರಕಾರಿ UPI ಪೇಮೆಂಟ್ ಆಗುತ್ತೆ. ಇವಾಗೆಲ್ಲ ನೀವು ಹೇಳ್ದಂಗೆ ಒಂದು ನಿಂಬೆಹಣ್ಣು ತೊಗೊಬೇಕು ಅಂದರೂ ಫೋನ್ಪೇ ಮಾಡ್ತಾರೆ, ಪ್ರತಿಯೊಂದು ಕೊತ್ತಂಬರಿ ಸೊಪ್ಪು ತೊಗೊಬೇಕು ಫೋನ್ಪೇ. ಈ ರೀತಿ ಅದನ್ನು ನಾವು ನಮ್ಮ ಜೀವನದ ಭಾಗವಾಗಿ ಅಳವಡಿಸ್ಕೊಂಡ್ಬಿಟ್ಟಿದ್ದೀವಿ. ಅವು ಏಕಾಏಕಿ ಅಳವಡಿಸ್ಕೊಂಡಾಗ 4 ವರ್ಷ ಆದಮೇಲೆ ಇವಾಗ ಅಷ್ಟು ಲಕ್ಷ ಕಟ್ಟಿ ಇಷ್ಟು ಲಕ್ಷ ಕಟ್ಟಿ ಇದ್ದರೆ ಇದು ಅರ್ಥನೇ ಆಗ್ತಾ ಇಲ್ಲ. ಇದು ಬಡವರ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರಲ್ಲ. ಆಮೇಲೆ ಇನ್ನೊಂದು ಸಂವಿಧಾನದಲ್ಲಿ ಒಂದು ಇದಿದೆ, ಯಾರನ್ನ ಇದನ್ನು ಗೋಪ್ಯತೆಯನ್ನು ಕಾಪಾಡಬೇಕು ಅಂತ. ಇವಾಗ ಎಲ್ಲರೂ ಅವರು ಈ ನಂದು ಏನಿದೆ ಅನ್ನೋದನ್ನ ಪ್ರತಿಯೊಬ್ಬರು ಚೆಕ್ ಮಾಡ್ಬೋದು. ಇದು ಎಲ್ಲೋ ಒಂದು ಕಡೆ ಸರಿ ಇಲ್ಲ. ಆಮೇಲೆ ಇದನ್ನು ರಾಜ್ಯ ಸರ್ಕಾರ ತೆರಿಗೆ ನೋಟಿಸ್ ಕೊಟ್ಟಿರೋದು ರಾಜ್ಯ ಸರ್ಕಾರ, ಆದರೆ ಇದು ಒಳಪಡೋದಲ್ಲ ಕೇಂದ್ರ ಸರ್ಕಾರದಲ್ಲಿ. ಸೊ ಇದು ಎಲ್ಲೋ ಒಂದು ಕಡೆ ಬಡವರಿಗೆ ಮತ್ತು ತುಂಬ ಪಾಪ ದಿನಗೂಲಿ ನೌಕರರು, ಬೀದಿ ಬದಿ ವ್ಯಾಪಾರಿಗಳು, ಈ ಹಣ್ಣು ಇದು ಬಿಸ್ಕಿ ಇದು ಟೀ ಬೇಕರಿ ವ್ಯಾಪಾರಿಗಳಿಗೆ ತುಂಬ ಅನ್ಯಾಯ ಆಗ್ತದೆ. ಇದು ಯಾಕೋ ಸರಿ ಇಲ್ಲ. ಇವರು ಹೇಳ್ಕೊಬಂದಿದ್ದೇನೋ, ನಾವು ಅಚ್ಚೆ ದಿನ್ನು ಅಂತ ಬಂದರು. ಎಲ್ಲಿ ಅಚ್ಚೆ ದಿನ್ನು ಎಲ್ಲರಿಗೂ ಪಾಪ 1 ಕೋಟಿ ಕೊಟ್ಟವ್ರಂತೆ ನೋಟಿಸು. ಅವ್ನು ಎಲ್ಲಿ ಕಟ್ತಾನೆ ಮೇಡಮ್ 1 ಕೋಟಿ? ಪಾಪ ಅಡಿಕ್ಟ್ ಮಾಡಿಸೋದು ಅಂತ ಹೇಳಿದ್ರು ಸರ್, ಇದನ್ನೇ ಅಡಿಕ್ಟ್ ಮಾಡಿಸೋದು ಅಂತ. ಅಲ್ಲ ಅಡಿಕ್ಟ್ ಅಲ್ಲ. ಇವಾಗ ನೀವು ಫಸ್ಟ್ ನೀವು ಹೇಳಿದ್ದೇನೋ UPI ಪೇಮೆಂಟು ಮಾಡಿದ್ರೆ ಅನುಕೂಲ ಆಗುತ್ತೆ. ನೀವೇನಾಗುತ್ತೆ, ನಾನು 1 ಲಕ್ಷ ಜೋಬಲ್ಲಿ ಕ್ಯಾರಿ ಮಾಡಿ, ನಾವು 1 ಲಕ್ಷ ಜೋಬಲ್ಲಿ ಕ್ಯಾರಿ ಮಾಡೋಕ್ಕಾಗದಿರೋದನ್ನ ನಾವು ಬ್ಯಾಂಕಲ್ಲಿ ಹಾಕಿ ನಮ್ಮ ಅಕೌಂಟಲ್ಲಿ ಇಟ್ಕೊಂಡು ನಾವು ಎಲ್ಲಿ ಹೋದ್ರೂ ಅದನ್ನು ಇದ್ರಲ್ಲಿ ಮಾಡ್ಬೋದು ಅಂತಾರೆ. ನೀವು ಅದನ್ನ ಮಾಡಿಬಿಟ್ಟು ಈಗ ನಮ್ಮ ತಲೆ ಮೇಲೆ ನೀವು ಎತ್ತಿ ಕಲ್ಲೆ ತಕ್ಕ ಕೊಟ್ಟಿದ್ದೀರಲ್ಲ, ಇದು ನೀವು ಯಾವ್ದು ಹಚ್ಚೋದಿನೋ, ಎಲ್ಲಿ ಹಚ್ಚೋದಿನೋ, ಹೆಂಗೆ ನೀವು ಇದನ್ನ ತಗೊಂಬರಕ್ಕೆ ಸಾಧ್ಯ? ಎಲ್ಲಿ ತಗೊಂಬಂದ್ರಿ ನೀವು ಇದನ್ನ? ಇದು ನಿಜವಾಗ್ಲೂ ಖಂಡನೀಯ ಮೇಡಮ್. ಇದು ಪ್ರಧಾನಮಂತ್ರಿಗಳು ಆಗಲಿ, ಅದು ವಿತ್ತ ಸಚಿವರು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಇದು ನಿಜವಾಗ್ಲೂ ಸರಿ ಇಲ್ಲ ಇದು. ಯಾಕೆಂದ್ರೆ ಪಾಪ ತುಂಬ ಈ ಬೇಕರಿ ವ್ಯಾಪಾರ ಮಾಡೋರು, ಪಾಪ ರಸ್ತೆ ಬದಿ ವ್ಯಾಪಾರ ಮಾಡೋರಿಗೆ ನೀವು ನೋಟಿಸ್ ಕೊಟ್ಬಿಟ್ರೆ ಅದು ಏನು ವಾಟ್ಸಾಪ್ ನೋಟಿಸು, ಎಲ್ಲಿ ಹೋಗೋದು ಅವರು? ಖಂಡಿತ ಸರಿ ಇಲ್ಲ ಇದು. ಏನೋ ರಾಜೇಂದ್ರ ಅವ್ರಿಗೆ ಕೇಳ್ತೀನಿ, ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ನೋಟಿಸ್ ಬಗ್ಗೆ ನಿಮ್ಗೆ ಏನಾದ್ರು ನೋಟಿಸ್ ಬಂತಾ? ನೋಟಿಸ್ ಬಂದಿದೆ. ಏನ್ ವ್ಯಾಪಾರ ಮಾಡೋದು ಸರ್? ನಮ್ದು ಕಾಂಡಿಮೆಂಟ್ಸ್ ಬೇಕರಿ. ನಾವು ದಿನ ಒಂದು 10,000 ವ್ಯಾಪಾರ ಮಾಡಿದ್ರೆ ಅದರಲ್ಲಿ ನಮಗೊಂದು 9,000 ಫೋನ್ ಪೇಲೇ ಬರುತ್ತೆ. ಅದಕ್ಕೆಲ್ಲ ಟ್ಯಾಕ್ಸ್ ಹಾಕಿದ್ರೆ ಹೆಂಗೆ? ನನಗೆ 4 ವರ್ಷದ್ದು ಕಳ್ಸೋರೆ 64 ಲಕ್ಷ ಕಟ್ಟಂತೇಳಿ. 64 ಲಕ್ಷ ಎಲ್ಲಿಂದ ಕಟ್ಟೋಣ ಮೇಡಮ್ ಅವ್ರು? ನಾವು ದಿನಾಲ ದುಡಿದ್ರು ನಮ್ಗೆ ಸಿಗೋದಲ್ಲ 500-1000 ಸಿಗುತ್ತೆ. ಅದ್ರಲ್ಲಿ ಈ ಥರ ಕಟ್ಟಿ ಅಂದರೆ ನಾವೆಲ್ಲಿಂದ ಕಟ್ಟೋಣ? ಮಕ್ಕಳ ಸ್ಕೂಲ್ ಫೀಸ್ ಕಟ್ಬೇಕು, ನಾವು 2 ಮಕ್ಕಳಿದ್ದಾರೆ, ಮನೆ ಬಾಡಿಗೆ, ಆಮೇಲೆ ಹೆಂಡತಿ ಮಕ್ಕಳಿಗೆ ಊಟ ಬೇಕಲ್ಲ. ಈ ತರ ದುಡಿದ್ ಬರ್ತೀವಿ, ಟ್ಯಾಕ್ಸ್ ಕಟ್ರೆ ನಾವೇನ್ ಮಾಡ್ತೀನಣ್ಣ? ಓಕೆ, ಈಗ ರವಿ ಶೆಟ್ಟಿ ಬೈಂದೂರು, ನೀವು ಹೇಳಿ ಸರ್, ನಿಮ್ಮ ಅಭಿಪ್ರಾಯ ಇದಕ್ಕೆ ಸಂಬಂಧಪಟ್ಟಂತೆ. ನಿಮ್ಮ ಹತ್ರ ಏನೇನು ಕಂಪ್ಲೇಂಟ್ಗಳು ಕೇಳಿಬಂತು, ಏನು ಅನ್ನಿಸ್ತು ನಿಮಗೆ? ಮೊದಲಿಗೆ ನಾನು ಎಲ್ಲ ಮಾಧ್ಯಮದವರು ಗ್ಯಾರಂಟಿ ನ್ಯೂಸ್ನವರಿಂದ ಹಿಡಿದು ಮತ್ತು ಎಲ್ಲ ಮಾಧ್ಯಮದವರಿಗೆ ನಾನು ಕೈ ಮುಗಿದು ನಮಸ್ಕರಿಸ್ತೀನಿ. ಯಾಕೆ ಅಂತ ಹೇಳಿದರೆ, ಇವತ್ತು ಬಡವರ ಪರವಾಗಿ ನಿಂತ ಮಾಧ್ಯಮಗಳಿದೆಯಲ್ಲ, ಈ ಋಣನ ಸದ್ಯಕ್ಕೆ ನಮಗೆ ತೀರಿಸ್ಲಿಕ್ಕೆ ಆಗಲ್ಲ ಅನಿಸುತ್ತೆ. ನಾವೆಲ್ಲರೂ ನಿಮಗೆ ಚಿರಋಣಿಗಳಾಗಿರ್ತೀವಿ ಅಂತ ಹೇಳ್ತಾ, ಇಲ್ಲಿ ಬಡವರ ಬಡತನವನ್ನು ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳುವಂಥ ಬಂದಿರುವಂಥ ಸರ್ಕಾರಗಳು ಕರೆಕ್ಟಾಗಿ ನಿಂತಿದ್ದೇವೆ. ಬಡವರ ನಿರ್ಮೂಲನೆ ಮಾಡ್ಲಿಕ್ಕೆ ಆಗಿಲ್ಲ ಅವರಿಗೆ, ಅದಕ್ಕೆ ಬಡವರ ನಿರ್ಮೂಲನೆ ಮಾಡೋಣ ಅಂತ ಹೊರಟು ಬಿಟ್ಟಿದ್ದಾರೆ. ಬಡತನ ನಿರ್ಮೂಲನೆ ಮಾಡೋಕ್ಕಾಗಿಲ್ಲ, ಬಡವರನ್ನೇ ನಿರ್ಮೂಲನೆ ಮಾಡುವಂತ ಹೊರಟಂತಿದೆ. ಇವತ್ತಿನವರೆಗೆ ಸಣ್ಣ ಉದ್ದಿಮೆದಾರರಿಗೆ ಬೇಕರಿ ಆಗಿರ್ಬೋದು, ಕಾಂಡಿಮೆಂಟ್ಸ್ ಆಗಿರ್ಬೋದು, ಬೀಡ ಅಂಗಡಿ ಆಗಿರ್ಬೋದು, ಚಿಕ್ಕ ಪುಟ್ಟ ದಿನಸಿ ಅಂಗಡಿಗಳಾಗಿರ್ಬೋದು, ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು, ಟ್ಯಾಕ್ಸ್ ಅನ್ನೋದು ಕಟ್ಟಿಲ್ಲ. ತಾತ ಮುತ್ತಾತರಿಂದನೂ ನಾನು ವಿಚಾರಿಸಿದ್ದೀನಿ, ಯಾರಾದರೂ ನೀವು ಕಟ್ಟಿದ್ದೀರಾ ಅಂತ ಹೇಳಿದ್ದೀನಿ, ಕಟ್ಟಿಲ್ಲ. ಆದರೆ ತೆರಿಗೆ ಕಟ್ಟಬಾರ್ದು, ದೇಶಕ್ಕೆ ಇದಾಗಬಾರ್ದು ಅಂತಲ್ಲ, ನಾವು ಅಭಿವೃದ್ಧಿಯನ್ನು ಕೇಳಿದಾಗ ತೆರಿಗೆಯನ್ನು ಕಟ್ಟಬೇಕಾಗ್ತದೆ. ಆದರೆ ಅದರ ಸಾಮಾನ್ಯ ಮಾಹಿತಿಯನ್ನು ಕೊಡದೆ, ಈಗ 4 ವರ್ಷದಿಂದ ಈ ಅಧಿಕಾರಿಗಳು ಕೊಡದೆ
ಅಧಿಕಾರಿಗಳು ಯಾವುದೇ ರೀತಿಯ ಒಂದು ನೋಟಿಸ್ಗಳನ್ನು ಕೊಟ್ಟಿಲ್ಲ. ನೀವು ಆ ಒಂದು ಹಣ ಅಂತ ಇರ್ತದೆ, ಈಗ 20 ಲಕ್ಷ ಅಂತ ಇರ್ತದೆ, ಈಗ ಈ ಡಿಜಿಟಲ್ ಇಂಡಿಯಾ ಈಗ 2021 ಶುರುವಾಗಿದೆ. ನೀವು ಅವರಿಗೆ 20 ಲಕ್ಷ ದಾಟಿದ ತಕ್ಷಣ ನೀವು ಸರ್ಕಾರದ ಜನರ ತೆರಿಗೆ ಹಣದಲ್ಲಿ ಸರ್ಕಾರದ ಸಂಬಳವನ್ನು ಪಡೆದಿರುವಂಥ ಅಧಿಕಾರಿಗಳು ಯಾಕೆ ನೀವು ಇದನ್ನ ನೋಟಿಸನ್ನು ಇಲ್ಲಿವರೆಗೆ ಕೊಟ್ಟಿಲ್ಲ? 4 ವರ್ಷದಿಂದ ಯಾಕೆ ಕೊಟ್ಟಿಲ್ಲ? ಇದರಿಂದ ನಮಗೆ ಒಂದು ಅನುಮಾನ ಮೂಡ್ತಾ ಇದೆ, ಇದು ಸರ್ಕಾರಗಳು ಮಾಡಿಸ್ತಾ ಇದಾವೋ ಅಥವಾ ಅಧಿಕಾರಿಗಳೇ ಮಾಡ್ತಾ ಇದ್ದಾರೆ ಇದು ಅನ್ನೋದು ನಮಗೆ ಅನುಮಾನ ಮೂಡ್ತಾ ಇದೆ. ಯಾಕೆಂದ್ರೆ ಅಧಿಕಾರಿಗಳೇ ಇದನ್ನ ಮಾಡಿದ್ದೇ ಹೋದಾಗಿದ್ರೆ 4 ವರ್ಷದಿಂದ ಅವ್ರ ಕರ್ತವ್ಯನ ಮಾಡಬೇಕಿತ್ತು. ಎಲ್ಲಿ ಹೋಗಿದ್ರಿ ಇಲ್ಲಿವರೆಗೆ, ಯಾಕೆ ಮಾಡಿಲ್ಲ? ಕರ್ತವ್ಯ ಲೋಪ ನಿಮ್ದು ಎದ್ದು ಕಾಣ್ತಾ ಇದೆ ಇಲ್ಲಿ, ಕರ್ತವ್ಯ ಲೋಪ. ಯಾಕಂದ್ರೆ ಸರ್ಕಾರ ಸಂಬಳ ತೊಗೊಂಡಿದ್ದೀರಿ, ಸಂಬಳ ಯಾರು ಬಿಟ್ಟಿಲ್ಲ 4 ವರ್ಷದಿಂದ, ಸಂಬಳ ತೊಗೊಂಡಿದ್ದೀರಿ ಆದ್ರೆ ನೋಟಿಸ್ ಕಳಿಸಿಲ್ಲ. ಇವಾಗ ಮಾತ್ರ ಯಾಕೆ ಕಳಿಸ್ತಾ ಇದ್ರಿ? ಮತ್ತೆ ಈ ಡಿಜಿಟಲ್ ಇಂಡಿಯಾ ಅಂತ ಬದಲಾವಣೆ ಆದ ನಂತರ, ಯಾಕಂದರೆ ಇವತ್ತು ಅಸಿಸ್ಟೆಂಟ್ ಕಮಿಷನರ್ ಇಬ್ಬರು ಬೇರೆ ಒಂದು ವಾಹಿನಿಯಲ್ಲಿ ಮಾತಾಡಿದ್ದು ನಾನು ಕೇಳಿದೆ. ಅವರೇನಂದ್ರು, ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಯಾರಿಗೆ ಕೊಟ್ಟರು? ಹಾಗಾದರೆ ಇವತ್ತು 60-65 ಸಾವಿರ ಜನ ಅಂಗಡಿಯವರು ನನ್ನ ಆಫೀಸಿನ ಕದವನ್ನು ತಟ್ಟಿದ್ದಾರೆ. 60-65 ಸಾವಿರ, ನಾಟ್ ಎ ಸ್ಮಾಲ್. ಈಗ 5-6 ಜನ ಬಂದಿದ್ರೆ ಇವರು 5 ಜನಕ್ಕೆ ಗೊತ್ತಿಲ್ಲ, ಇವ್ರದ್ದು ತಪ್ಪು ಅಂತ ಆಗ್ತಿತ್ತು. 60-65 ಸಾವಿರ ಜನ ಈಗಾಗಲೇ ಬಂದಿದ್ದಾರೆ. ಇಡೀ ಕರ್ನಾಟಕದಿಂದ ಲಕ್ಷಾಂತರ ಜನ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಈ ರೀತಿ ಸಮಸ್ಯೆ ಇದೆ. ಅಂದ್ರೆ ನೀವು ಯಾರಿಗೆ ಹಾಗಾದ್ರೆ ಮಾಹಿತಿ ಕೊಟ್ಟಿದ್ದು? ಇವ್ರು ಯಾರಿಗೂ ಮಾಹಿತಿ ಹೋಗಿಲ್ಲ ಅಂದ್ರೆ ಇನ್ಯಾರಿಗೆ ಕೊಟ್ಟಿದ್ದೀರಿ? ಮತ್ತೆ ಸರಿ ಆಯ್ತು, ಮಾಹಿತಿ ಮೌಖಿಕವಾಗಿ ಕೊಟ್ಟಿದ್ದೀರ ಅಂತಾನೆ ಇಟ್ಕೊಳ್ಳೋಣ. ಅಧಿಕೃತವಾಗಿ ನೋಟಿಸ್ ಕಳಿಸ್ಬೋದಿತ್ತಲ್ಲ, ಇವತ್ತು ಕಳಿಸಿದ್ರಲ್ಲ, ಈ ನೋಟಿಸನ್ನು ಅವತ್ತು ಕಳಿಸ್ಬೋದಿತ್ತಲ್ಲ, ನೀವು ಯಾಕೆ ಕಳಿಸಿಲ್ಲ? 4 ವರ್ಷದಿಂದ ಕಳಿಸ್ದೆ. ಯಾರ ಒತ್ತಡಕ್ಕೆ ಮಣಿದು ಇವಾಗ ನೀವು ನೋಟಿಸನ್ನು ಕಳಿಸಿದಿರಿ? ಕೇಂದ್ರ ಸರ್ಕಾರನ ಅಥವಾ ರಾಜ್ಯ ಸರ್ಕಾರನ? ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ, ಅದನ್ನು ಅವ್ರು ನಿರ್ಧಾರ ಮಾಡ್ಕೊಳ್ಳಿ. ಮತ್ತೆ ಒಂದು ತರಕಾರಿ ಮತ್ತು ಹಣ್ಣಿನ ಅಂಗಡಿಗೆ, ಇದು ಒಂದು ತರಕಾರಿ ಮತ್ತು ಹಣ್ಣಿನ ಅಂಗಡಿ, ಇಲ್ಲಿ ಸುಮಾರು ಒಂದು 100 ಪೇಜ್ ಇದೆ, ಇಲ್ಲಿ ಬಂದಿರೋದು 100 ನೋಟಿಸ್ ಇದೆ, ಇಲ್ಲಿ ತಂದಿದ್ದೀನಿ. ಇದು ಒಂದು ತರಕಾರಿ ಹಣ್ಣಿಂದು ತರಕಾರಿಗೆ ನೋಟಿಸ್ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಕೃಷಿಕರಿಗೆ ಒಳ್ಳೇದು ಮಾಡಬೇಕು ಅಂತ ಹೇಳ್ಬಿಟ್ಟು. ಇದು ಯಾವ ರೀತಿ ಮಾಡ್ತಾ ಇದೆ ಅಂದ್ರೆ, ಸರ್ಕಾರಗಳು ಯಾವ ರೀತಿ ಮಾಡ್ತಾ ಇದ್ದಾವೆ ಅಂದರೆ, ರೈತನಿಗೆ ಒಬ್ಬ ಹಳ್ಳಿಯಲ್ಲಿರೋನಿಗೆ 2,000 ರೂಪಾಯಿ ದುಡ್ಡನ್ನು ಕೊಡ್ತಾ ಇದ್ದಾರೆ, ಮತ್ತೆ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ. ಭಾಳ ಸಂತೋಷ, ಭಾಳ ಖುಷಿ. ಅದೇ ರೈತನ ಮಗ ತಾನೇ 2,000 ರೂಪಾಯಿ ದುಡಿಬೇಕು ಮತ್ತೆ ಅಕ್ಕಿಯನ್ನು ಪಡಿಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದವನಿಗೆ 20-50 ಲಕ್ಷ ರೂಪಾಯಿ ದಂಡ ಹಾಕ್ತಾ ಇದ್ದಾರೆ. ಇದು ಯಾವ ನ್ಯಾಯ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಒಂದು